आपके बीजापुर शहर की सबसे विश्वसनीय प्लम्बिंग और इलेक्ट्रिकल डिस्ट्रीब्यूशन और रिटेल शॉप ZK एंटरप्राइजेज है बीजापुर डिस्ट्रिक्ट की सबसे सस्ती और क्वालिटी प्रोडक्ट रेंज वाली दुकान। बीजापुर में सबसे बढ़िया ब्रांड्स जैसे कि प्लास्टो टैंक्स, कनकई पाइप्स एंड फिटिंग्स, एक्वा प्लास टैंक्स का एड्रेस है बिहाइंड विजयपुर नर्सिंग होम नियर चौधरी हॉस्पिटल, स्टेशन बैक रोड, शिकारखाना, बीजापुर। और कॉन्टैक्ट नंबर है 9620306652। नमस्कार, आप देख रहे हैं FM एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबरों से। बीजापुर शहर की श्री सिद्धेश्वर मंदिर से एक विशाल रैली निकाली जा रही है। बीजापुर जिला कांग्रेस की ओर से कर्नाटक के राज्यपाल थावरचंद गहलोत के खिलाफ निकाली गई ये रैली। इस रैली में मिनिस्टर MB पाटिल, MLC सुनील गौड़ा पाटिल, इंडी MLA यशवंत राय गौड़ा पाटिल, राजू अलगुर, बीजापुर के कांग्रेस के लीडर अब्दुल हमीद मुशरीफ, इनके अलावा कांग्रेस के और भी बड़े लीडर्स और कार्यकर्ता मौजूद रहे। ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈ ಒಂದು ಮನವಿಯನ್ನ ನಮ್ಮ ರಾಷ್ಟ್ರಪತಿಗಳಿಗೆ ತಮ್ಮ ಮೂಲಕ ಈ ಒಂದು ಮನವಿಯನ್ನ ಅರ್ಪಣೆ ವಿಷಯ ರಿಕ್ವೆಸ್ಟ್ ಫಾರ್ ಇಮಿಡಿಯೇಟ್ ಇಂಟರ್ವೆನ್ಷನ್ ಟು ಡೈರೆಕ್ಟ್ ದ ವಿಡ್ರಾವಲ್ ಆಫ್ ಪ್ರಾಸಿಕ್ಯೂಷನ್ 20 ಗಂಟೆಗಳ ಒಳಗಡೆ ನಾವೇನು ಕರೆ ಕೊಟ್ಟಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗೆ ಏನು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಕೈಗೊಂಬೆಯಾಗಿ ಮತ್ತು ಘನತೆವತ್ತ ರಾಜ್ಯಪಾಲರು ಏನೋ ಒಂದು ದುರುದ್ದೇಶದಿಂದ ಯಾವುದೇ ಒಂದು ಸತ್ವ ಇರುವಂತ ಒಂದು ಮನವಿ ಮೇಲೆ 10 ಗಂಟೆಗೆ 9 ಗಂಟೆಗಳಲ್ಲಿ ನೀವು ಅವರಿಗೆ ಏನೋ ಒಂದು ನೋಟಿಸ್ ಅನ್ನು ಕೊಡ್ತೀರಿ. ತದನಂತರ ಕ್ಯಾಬಿನೆಟ್ ನಿಮಗೆ ಸುದೀರ್ಘವಾದಂತಹ ಉತ್ತರವನ್ನು ಕೊಟ್ಟ ಮೇಲೂ ಕೂಡ ಕಾನೂನನ್ನು ಕೂಡ ತಮಗೆ ಸಂಪುಟ ನಿರ್ಣಯ ಮೂಲಕ ತಿಳಿಸಿದ ಮೇಲೂ ಕೂಡ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ. ತರಾತುರಿಯಲ್ಲಿ ಇಲ್ಲಿ ಪ್ರಾಥಮಿಕ ತನಿಖೆನೂ ಆಗಿಲ್ಲ. ಆ ಪ್ರಾಥಮಿಕ ತನಿಖೆ ಆದಂತ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಮತ್ತು ಕುಮಾರಸ್ವಾಮಿ ಅವರ ಪಿಟಿಷನ್ಗಳ ಮುಂದೆ ಕಳೆದ 9 ತಿಂಗಳಿಂದ 18 ತಿಂಗಳವರೆಗೆ ತಮ್ಮ ಮುಂದಿದ್ದಾವೆ. ಅವರ ಬಗ್ಗೆ ತಾವು ಕ್ರಮ ಕೈಗೊಳ್ಳಿಲ್ಲ. ಆದ್ರೆ ಪ್ರಾಥಮಿಕ ತನಿಖೆನೂ ಆಗಿದೆ. ಏನೂ ಸತ್ಯ ಇರಲಾರ್ದಂತ ಒಂದು ಮೂಢವನ್ನು ಬಳಸಿಕೊಂಡು ಸುದೀರ್ಘವಾದಂತ 40 ವರ್ಷಗಳ ಜೀವನದಲ್ಲಿ ಏನು ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವ ಇದೆ, ಆ ವ್ಯಕ್ತಿತ್ವ ಮಸಿಬಳಿಯುವಂತ ಪ್ರಯತ್ನ ಮತ್ತು ನಮ್ಮ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಏನು ಷಡ್ಯಂತ್ರ ಇದೆ, ಅದರ ವಿರೋಧವಾಗಿ ಇವತ್ತು ಸಹ ನಾವು ಈಗ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಮನವಿಯನ್ನ